ಹಲೋ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ JS ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು ವಿಶ್ವ ಪರಿಸರ ದಿನದ ಪ್ರಬಂಧವನ್ನು ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರೆಯಬೇಡಿ ಮತ್ತು ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಇದು ಅತ್ಯಂತ ಸರಳವಾದ ಪ್ರಬಂಧವಾಗಿದೆ. ನೀವು ಇದನ್ನು ಒಂದ್ಸರಿ ಕೇಳಿಸ್ಕೊಂಡ್ರೆ ಸಾಕು, ಪರೀಕ್ಷೆಯಲ್ಲೂ ಬರೀಬೋದು ಮತ್ತು ನೆನಪಲ್ಲೂ ಇಟ್ಕೋಬೋದು. ಪೀಠಿಕೆ: ವಿಶ್ವ ಪರಿಸರ ದಿನವು ಈ ದಿನವನ್ನು ಜೂನ್ 5ರಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ. ವಿಶ್ವ ಪರಿಸರ ದಿನವು ಮಾನವ ಜನಾಂಗಕ್ಕೆ ಭೂಮಿಯ ಸಂರಕ್ಷಣೆಯ ಜವಾಬ್ದಾರಿಯನ್ನು ನೆನಪಿಸುವ ಒಂದು ಜಾಗತಿಕ ವೇದಿಕೆಯಾಗಿದೆ. ನೋಡಿ, ನಮ್ಮ ಗ್ರಹವನ್ನು ಹೇಗೆ ರಕ್ಷಿಸಬೇಕು ಅನ್ನುವ ಜವಾಬ್ದಾರಿಯನ್ನು ಇದು ಈ ದಿನದಂದು ನಾವು ನೆನಪಿಸ್ಕೊಳ್ತೀವಿ. ಜವಾಬ್ದಾರಿಯನ್ನು ನೆನಪಿಸುವ ಒಂದು ಜಾಗತಿಕ ವೇದಿಕೆಯಾಗಿದೆ. 1972ರಲ್ಲಿ ಸ್ಟಾಕ್ಹೋಮ್ನಲ್ಲಿ ನಡೆದ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ದಿ ಹ್ಯೂಮನ್ ಎನ್ವಿರಾನ್ಮೆಂಟ್ನಲ್ಲಿ ಈ ದಿನವನ್ನು ಪ್ರಾರಂಭಿಸಲಾಯಿತು. 1974ರಲ್ಲಿ ಇದನ್ನು ಆಚರಿಸಲಾಯಿತು. ಪ್ರತಿ ವರ್ಷ ಒಂದು ನಿರ್ದಿಷ್ಟ ಥೀಮ್ನಡಿಯಲ್ಲಿ ಆಚರಿಸಲಾಗುತ್ತದೆ. ಈ ದಿನವನ್ನು ಒಂದು ನಿರ್ದಿಷ್ಟ ಥೀಮ್ನಡಿಯಲ್ಲಿ ಆಚರಿಸಲಾಗುತ್ತದೆ. ಈ ದಿನವು ಪರಿಸರದ ಬಗ್ಗೆ ಭವಿಷ್ಯದ ಪೀಳಿಗೆಗೆ ಆರೋಗ್ಯಕರ ಭೂಮಿಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ವಿವರಣೆ: ಇದರ ಉದ್ದೇಶ ಏನು? ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವುದು, ವಾಯು, ಜಲ, ಭೂಮಿ ಮಾಲಿನ್ಯವನ್ನು ಕಡಿಮೆ ಮಾಡಲು ಕ್ರಮಗಳನ್ನು ಉತ್ತೇಜಿಸುವುದು, ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನು ಸಾಧಿಸಲು ಸಾರ್ವಜನಿಕರನ್ನು ಒಗ್ಗೂಡಿಸುವುದು. ಮತ್ತು 2ನೇ ಪಾಯಿಂಟು ಥೀಮ್. ಇದರ ಥೀಮ್ ಏನು? ಪ್ರತಿ ವರ್ಷ ಒಂದು ನಿರ್ದಿಷ್ಟ ಥೀಮ್ನೊಂದಿಗೆ ವಾಯು, ಜಲ, ಭೂಮಿಯ ಸಂರಕ್ಷಣೆಯನ್ನು ಕೇಂದ್ರೀಕರಿಸುತ್ತದೆ. ನೋಡಿ, ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಳ್ತಾರೆ. ಜಾಗತಿಕವಾಗಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗೊಳಿಸುವುದು, ಇದು 2025ರ ಥೀಮ್ ಆಗಿತ್ತು. ಸೊ ಈಗ 2026ರ ವಿಶ್ವ ದಿನದ ಥೀಮ್ ಏನಂದರೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ಪ್ರಕೃತಿಯಿಂದ ಪ್ರೇರಿತವಾಗಿ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯ. ಈಗ 3ನೇ ಪಾಯಿಂಟು ಜಾಗತಿಕ ಮತ್ತು ಭಾರತೀಯರು ಭಾಗವಹಿಸುವಿಕೆ. ವಿಶ್ವದ 100ಕ್ಕೂ ಹೆಚ್ಚು ದೇಶಗಳು ಈ ದಿನವನ್ನು ಆಚರಿಸುತ್ತವೆ. 100ಕ್ಕಿಂತ ಹೆಚ್ಚು ದೇಶಗಳು ನಮ್ಮ ವಿಶ್ವ ಪರಿಸರ ದಿನವನ್ನು ಆಚರಿಸುತ್ತವೆ. ಇದರಲ್ಲಿ ಭಾರತವು ಸೇರಿದೆ. ಇದರಲ್ಲಿ ನಮ್ಮ ದೇಶನೂ ಸೇರಿದೆ ಅನ್ನೋದಕ್ಕೆ ಹೆಮ್ಮೆ ಆಗುತ್ತೆ. ಭಾರತದಲ್ಲಿ ಸರ್ಕಾರ, NGOಗಳು, ಶಾಲಾ ಕಾಲೇಜುಗಳು ಗಿಡವನ್ನು ನೆಡುವಿಕೆ, ಶುಚಿಗೊಳಿಸುವಿಕೆ ಮತ್ತು ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಇಂದು ಭಾಗವಹಿಸುತ್ತಾರೆ. 4ನೇ ಪಾಯಿಂಟು ಪರಿಸರ ಸಮಸ್ಯೆಗಳ ಮೇಲೆ ಗಮನ. ಪರಿಸರದ ಸಮಸ್ಯೆಗಳ ಮೇಲೆ ಈ ದಿನದಂದು ಗಮನ ಹರಿಸಲಾಗ್ತದೆ. ಪ್ಲಾಸ್ಟಿಕ್, ವಾಯು ಮತ್ತು ಜಲಮಾಲಿನ್ಯವನ್ನು ಕಡಿಮೆ ಮಾಡಲು ಒತ್ತು ನೀಡಲಾಗ್ತದೆ. ವನ್ಯಜೀವಿಗಳ ಮತ್ತು ಸಸ್ಯವರ್ಗದ ಸಂರಕ್ಷಣೆ ಮತ್ತು ನವೀಕರಣದ ಶಕ್ತಿ ಮತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನಗಳ ಬಳಕೆ, ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿ ಕೆಲವೊಂದಷ್ಟು ಯೋಜನೆಗಳನ್ನು ಕಾರ್ಯರೂಪಕ್ಕೂ ತರ್ತಾರೆ. 5ನೇದು ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳು. ಏನೇನು ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳನ್ನು ನಡೆಸ್ತಾರೆ? ವಿಶ್ವದಾದ್ಯಂತ ಗಿಡ ನೆಡುವಿಕೆ, ಕಸವನ್ನು ಶುಚಿಗೊಳಿಸುವಿಕೆ ಮತ್ತು ಸೆಮಿನಾರ್ಗಳನ್ನು ಏರ್ಪಡಿಸಿ ಜಾಗೃತಿಗೊಳಿಸುವುದು. ಮತ್ತು ಸ್ಥಳೀಯ ಸಮುದಾಯಗಳು, ಶಾಲಾ ಕಾಲೇಜುಗಳಲ್ಲಿ ಮತ್ತು ಇತರೆ ಸಂಸ್ಥೆಗಳಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಮತ್ತು 6ನೇ ಪಾಯಿಂಟ್ ಏನಂದರೆ ವೈಯಕ್ತಿಕ ಮತ್ತು ಸಾಮೂಹಿಕ ಜವಾಬ್ದಾರಿ. ಏನು ವೈಯಕ್ತಿಕ ಮತ್ತು ಸಾಮೂಹಿಕ ಜವಾಬ್ದಾರಿ ಅಂದರೆ ನಾವು ಇಂಡಿವಿಜುವಲ್ ಆಗಿ ನಾವು ಜವಾಬ್ದಾರಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಪರಿಸರ ಸಂರಕ್ಷಣೆಗೆ ಪ್ರತಿಯೊಬ್ಬರ ಕೊಡುಗೆ ನೀಡಬೇಕು. ಎಲ್ಲರೂ ಸೇರಿ ಮಾಡೋದಲ್ಲ, ನಾವು ಪ್ರತಿಯೊಬ್ಬರು ಪ್ರಕೃತಿಯ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಉದಾಹರಣೆ, ಏಕಬಳಕೆಯ ಪ್ಲಾಸ್ಟಿಕ್ ತ್ಯಜಿಸುವುದು. ಅಂದರೆ ಸಿಂಗಲ್ ಯೂಸ್ ಮಾಡಿಬಿಟ್ಟು ಎಸೆಯೋದಲ್ಲ, ಮತ್ತೆ ರೀಯೂಸ್ ಮಾಡಬೇಕು. ಹೇಗೆ ಅದನ್ನು ಮತ್ತೆ ರೀಸೈಕ್ಲಿಂಗ್ ಮಾಡಬೇಕು. ಎಸಿಬಾರ್ದು, ಅದನ್ನು ಗುಜರಿಗೆ ಹಾಕಿಬಿಟ್ಟು ಅದನ್ನು ನೆಕ್ಸ್ಟ್ ಯೂಸ್ ಮಾಡಲಿಕ್ಕೆ ಸಹಾಯ ಮಾಡಬೇಕು. ಆಮೇಲೆ ನೀರನ್ನು ಹೆಂಗೆ ಬೇಕು ಹಂಗೆ ಬಳಸಬಾರ್ದು. ಮತ್ತು ಪ್ರತಿಯೊಂದು ವಸ್ತುವನ್ನು ಮರುಬಳಕೆ ಮಾಡಬೇಕು. ನೋಡಿ, ಈಗ ಕಬ್ಬಿಣ ಅಥವಾ ಯಾವುದಾದ್ರೂ ಮೆಟಲ್ಲು, ಪ್ಲಾಸ್ಟಿಕ್ ಏನಾದರೂ ಇರಲಿ, ಎಸೆಯೋದಲ್ಲ, ಅದನ್ನು ಮತ್ತೆ ರೀಸೈಕ್ಲಿಂಗಿಗೆ ಕೊಡಬೇಕು.
ಇದು ನಮ್ಮ ಜವಾಬ್ದಾರಿಯಾಗಿದೆ. ಸರ್ಕಾರಗಳು ಮತ್ತು ಸಂಸ್ಥೆಗಳು ಸ್ಥಿರ ನೀತಿಯನ್ನು ಜಾರಿಗೊಳಿಸಬೇಕು. ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿಕೊಂಡು ಸ್ಥಿರ ನೀತಿಯನ್ನು ಜಾರಿಗೆಗೊಳಿಸಬೇಕು. ಈಗ ಉಪಸಂಹಾರ. ವಿಶ್ವ ಪರಿಸರ ದಿನವು ಕೇವಲ ಒಂದು ದಿನದ ಆಚರಣೆಯಾಗಿದೆ. ಇದು ಬರೀ ಒಂದೇ ದಿನದ ಆಚರಣೆ. ನಮ್ಮ ಗ್ರಹವನ್ನು ರಕ್ಷಿಸಲು ವರ್ಷ ಪೂರ್ತಿ ಕಾರ್ಯನಿರ್ವಹಿಸಲು ಒಂದು ಕರೆಯಾಗಿದೆ. ಇದು ಒಂದು ದಿನದ ಕಾರ್ಯಕ್ರಮ ಆದರೂ ಇಡೀ ವರ್ಷ ಎಲ್ಲ ನಾವು ನಮ್ಮ ಗ್ರಹವನ್ನು ರಕ್ಷಿಸಲಿಕ್ಕೆ ಒಂದು ಕಾರ್ಯಕ್ರಮವಾಗಿದೆ. ನಾವು ಒಗ್ಗಟ್ಟಿನಿಂದ ಪರಿಸರವನ್ನು ಹಾಳಾಗದಂತೆ ನೋಡಿಕೊಳ್ಳೋಣ. ನಾವೆಲ್ಲರೂ ಸೇರಿಬಿಟ್ಟು ಒಗ್ಗಟ್ಟಿಂದ ಪರಿಸರವನ್ನು ಹಾಳಾಗದ ಹಾಗೆ ನೋಡಿಕೊಳ್ಳೋಣ. ಸಮೃದ್ಧಿ ಭವಿಷ್ಯವನ್ನು ಒದಗಿಸೋಣ. ನಮ್ಮ ಭವಿಷ್ಯವನ್ನು ಪರಿಸರ ಸಂರಕ್ಷಣೆ ಮಾಡಿ ಸಮೃದ್ಧಗೊಳಿಸೋಣ. ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ. ಧನ್ಯವಾದಗಳು.